ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ. ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಸಿದ್ಧಲಿಂಗ ಶ್ರೀಗಳು ಕೂಡ ಈಗ ಹೊರಟಿದ್ದಾರೆ. ಇನ್ನು ತುಮಕೂರಿನಿಂದ ದಾವಣಗೆರೆಯತ್ತ ಹೊರಟಿದ್ದಾರೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಶಿವಶಂಕರಪ್ಪ ಅಂತಿಮ ದರ್ಶನಕ್ಕೆ ಸಿದ್ಧಲಿಂಗ ಶ್ರೀಗಳು ಕೂಡ ಹೊರಟಿದ್ದಾರೆ. ಇನ್ನು ತುಮಕೂರಿನಿಂದ ದಾವಣಗೆರೆಯತ್ತ ಸಿದ್ಧಲಿಂಗ ಶ್ರೀಗಳು ಹೊರಟಿದ್ದಾರೆ. ಸಿದ್ಧಗಂಗಾ ಮಠದಿಂದ ರೆಡಿಯಾಯಿತು ವಿಶೇಷ ವಿಭೂತಿಯ ಗಟ್ಟಿ. 100 ವಿಭೂತಿ ಗಟ್ಟಿ ಸಿದ್ಧಗಂಗಾ ಮಠದಿಂದ ದಾವಣಗೆರೆಗೆ ಹೋಗ್ತಾ ಇದೆ. ಇನ್ನು ತುಮಕೂರಿನಿಂದ ದಾವಣಗೆರೆಯತ್ತ ಸಿದ್ಧಲಿಂಗ ಶ್ರೀಗಳು ಕೂಡ ಹೊರಟಿದ್ದಾರೆ. ಸಿದ್ಧಗಂಗಾ ಮಠದಿಂದ ವಿಶೇಷ ವಿಭೂತಿ ಗಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರು ಬಾರದ ಲೋಕಕ್ಕೆ ತೆರಳಿದ್ದಾರೆ. ಇನ್ನು ದರ್ಶನ ಮಾಡಲಿಕ್ಕೆ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ರಾಜಕಾರಣಿಗಳು ಕೂಡ ಈಗ ಆಲ್ರೆಡಿ ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ರಾಜಕಾರಣಿಗಳು ದೆಹಲಿಯಿಂದ ಹೊರಟಿದ್ದಾರೆ. ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೋತಾರೆ. 100 ವಿಭೂತಿ ಗಟ್ಟಿಯನ್ನು ಸದ್ಯಕ್ಕೆ ಸಿದ್ಧಗಂಗಾ ಮಠದಿಂದ ದಾವಣಗೆರೆಗೆ ತರಲಾಗ್ತಾ ಇದೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ. ಬಹಳ ಸಾಧನೆಗಳನ್ನು ಮಾಡಿದ್ದಾರೆ. ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಆರೋಗ್ಯ ಕ್ಷೇತ್ರ ಆಗಿರಬಹುದು, ಜೊತೆಗೆ ಶಿಕ್ಷಣ ಕ್ಷೇತ್ರ, ಎಲ್ಲ ಕಡೆಯೂ ಕೂಡ ಸಾಧನೆಗಳ ಮಾಡಿದ್ದಾರೆ. ಜೊತೆಗೆ ಅಜಾತ ಶತ್ರು ಅಂತ ಅನ್ನಿಸ್ಕೊಂಡಿದ್ರು. ಎಲ್ಲರ ಜೊತೆಯೂ ಕೂಡ ವಿಶ್ವಾಸದಿಂದ ಮಾತನಾಡ್ತಾ ಇದ್ರು. ನೇರ ನುಡಿ, ನಿಷ್ಠೂರವಾದಂತಹ ಮಾತುಗಳು, ಯಾವುದೇ ಒಂದು ವಿಚಾರ ಆಗಿರಬಹುದು ನೇರವಾಗಿ ಹೇಳ್ತಾ ಇದ್ರು. ಜೊತೆಗೆ ತಮ್ಮ ವೀರಶೈವ ಸಮಾಜಕ್ಕೆ ಯಾರಾದರೂ ತೊಂದರೆ ಮಾಡಿದ್ರು ಕೂಡ ಅದನ್ನು ಧ್ವನಿ ಎತ್ತಿ ಮಾತನಾಡ್ತಾ ಇದ್ರು. ಜೊತೆಗೆ ಒಂದು ಸಮಾಜಕ್ಕೆ ಏನೆಲ್ಲ ಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಮುಂದೆ ಬಂದು ಮಾತನಾಡ್ತಾ ಇದ್ರು. ಸದ್ಯಕ್ಕೆ ವೀರಶೈವ ಸಮಾಜಕ್ಕೆ ಬಹುದೊಡ್ಡ ನಷ್ಟ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಹೇಳಬಹುದು. ಸಾಕಷ್ಟು ಅಭಿಮಾನಿಗಳು, ಕುಟುಂಬಸ್ಥರು, ಸ್ನೇಹಿತರು ಎಲ್ಲರನ್ನೂ ತೊರೆದು ಹೋಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಇನ್ನು ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ಅವರಿಗೆ. ರೋಟರಿ ಇಂಟರ್ನ್ಯಾಷನಲ್ ಪಾಲ್ ಹ್ಯಾರಿಸ್ ಫೆಲೋ, ಶಿರೋಮಣಿ ವಿಕಾಸ್ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಯಾಕೆಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಮುಂಬೈನ ಇಂಡಿಯನ್ ಕೌನ್ಸಿಲ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿ ಸಿಕ್ಕಿದೆ. ದೆಹಲಿಯ ಗ್ಲೋಬಲ್ ಫೋರಂನ ಎಕ್ಸಲೆನ್ಸ್ ಪುರಸ್ಕಾರ ಸಿಕ್ಕಿದೆ. ಶಾಮನೂರು ಶಿವಶಂಕರಪ್ಪ ಅದು ಅತ್ಯಂತ ನೋವನ್ನು ತಂದುಕೊಂಡಿದೆ. ಸಮಾಜದ ಒಂದು ದೊಡ್ಡ ಪಲ್ಲಿ ದಾವಣಗೆರೆ ಅಂದ್ರೆ ಶಿವಶಂಕರಪ್ಪ ಅಂದ್ರೆ ದಾವಣಗೆರೆ ಅನ್ನುವಂಥ ರೀತಿಯಲ್ಲಿ ಪ್ರಖ್ಯಾತಿಯನ್ನ ಬರಲಿಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪ ಅವರು. ವಿದ್ಯಾಸಂಸ್ಥೆಗಳನ್ನ ಹೊಂದುವಾಗಿ 4 ಬಾರಿ ಶಾಸಕರಾಗಿ, 1 ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ಕೊಡುಗೈ ದಾಳಿ ಅಂತ ಹೇಳಿದ್ರೆ ಶಿವಶಂಕರಪ್ಪ ಖ್ಯಾತಿ ಇದೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ನಮ್ಮ ಬಾಂಧವ್ಯ 1975ರಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅವರು ಹಳೆ ಮನೆಯಲ್ಲಿದ್ರು. ಅವಾಗಿಂದ ಕೂಡ ನಮ್ಮ ಒಂದು ಬಾಂಧವ್ಯ ಇತ್ತು. ಅದೇ ರೀತಿ ವಿಧಾನಸಭೆಯನ್ನು ಕೂಡ ನಾವು ಶಾಸಕ ಎಸನು ಸ್ವಗೃಹದಿಂದ ಶಾಮನೂರು ಪಾರ್ಥಿವ ಶರೀರ ಹೊರಟಿದೆ. ಸಾಕಷ್ಟು ಅಭಿಮಾನಿಗಳು, ಬೆಂಬಲಿಗರು ಆಗಮಿಸಿದ್ದಾರೆ. ಇನ್ನು ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. SS ನಿವಾಸದಿಂದ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಕೂಡ ಮಾಡಲಾಗಿದೆ. ಇನ್ನು ಅಜಾತ ಶತ್ರುವನ್ನು ನೆನೆದು ಅಭಿಮಾನಿಗಳು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇಂದು ಸಂಜೆ ವೀರಶೈವ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ. ಸಾಕಷ್ಟು ಗಣ್ಯರು ಕೂಡ ಅಂತಿಮ ದರ್ಶನ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅಭಿಮಾನಿಗಳು ಕೂಡ ಆಲ್ರೆಡಿ ಒಂದು ಹೈಸ್ಕೂಲ್ ಮೈದಾನದಲ್ಲಿ ಸೇರಿದ್ದಾರೆ. ಅಂತಿಮ ಯಾತ್ರೆ ಈಗ ಸದ್ಯಕ್ಕೆ ಪಾರ್ಥಿವ ಶರೀರವನ್ನು ಹೈಸ್ಕೂಲ್ ಮೈದಾನದತ್ತ ಕೊಂಡೊಯ್ಯಲಾಗ್ತಾ ಇದೆ, ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸಾಕಷ್ಟು ಗಣ್ಯರು ಆಗಮಿಸ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ಸರ್ಕಾರದಿಂದಲೂ ಕೂಡ ಈಗ ಆರ್ಡರ್ ಮಾಡಲಾಗಿದೆ. ಕಲ್ಲೇಶ್ವರ ರೈಸ್ ಮಿಲ್ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಲಾಗಿದೆ. ಅದು ಕೂಡ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಗುರು